ಹಲೋ ಎವ್ರಿಬಡಿ, ಇದು ನನ್ನ ಮೊದಲ ವಿಡಿಯೋ ಆಗಿರುತ್ತೆ. ಸೊ ನಾವಿರೋದು ಚಂಡೀಗಢಲ್ಲಿ. ನಮ್ಮ ಹಸ್ಬೆಂಡ್ ಊರು ಬಂದು ಹುಣಸೂರು. ಸೊ ಹುಣಸೂರಿಂದ ಮೈಸೂರಿಗೆ ನಾವು ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಇರುತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ 59 ರುಪೀಸ್ ಟಿಕೆಟ್ ತೊಗೊಂಡ್ವಿ. ಅಗೇನ್ ಲಗೇಜ್ ಇತ್ತು, ಲಗೇಜ್ಗಾಗಿ 48 ರುಪೀಸ್ ಚಾರ್ಜ್ ಆಯಿತು. ಸೊ ನೆಕ್ಸ್ಟ್ ನಾವು ಮೈಸೂರಿಗೆ ಬಂದು ರೀಚ್ ಆಗಿ ನಮಗೆ ಇನ್ನು ಪ್ಲ್ಯಾಟ್ಫಾರ್ಮ್ಗೆ ಟ್ರೈನ್ ಬಂದಿರಲಿಲ್ಲ. ಹಾಗಾಗಿ ಪ್ಲ್ಯಾಟ್ಫಾರ್ಮಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳು ನಿಂತು ಸಾಕಾಗಿ ಲಗೇಜ್ ಮೇಲೇ ಕುತ್ಕೊಬಿಟ್ಲು. ಸೊ ಫೈನಲಿ ಟ್ರೈನ್ ಬಂತು, ಹತ್ಕೊಂಡ್ವಿ. ಸೈಡ್ ಲೋಹರ್ ಮತ್ತು ಸೈಡ್ ಉಪ್ಪರ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಮನೆಯಿಂದ ಸ್ವಲ್ಪ ಹಲಸಿನಹಣ್ಣು ತೊಗೊಬಂದಿದ್ವಿ. ಹಲಸಿನಹಣ್ಣನ್ನ ಟೇಸ್ಟ್ ಮಾಡಿದ್ವಿ. ನಾನು ಮನೇಲಿ ತಿಂದಿರಲಿಲ್ಲ, ಇಲ್ಲಿ ಬಂದು ನೋಡಿದಾಗ ತುಂಬಾ ಚೆನ್ನಾಗಿತ್ತು, ಸೂಪರಾಗಿತ್ತು. ಸೊ ನೆಕ್ಸ್ಟ್ ಬೆಂಗಳೂರಿಗೆ ಬಂದು ರೀಚ್ ಆದಮೇಲೆ ನಾವು ರಾಜಧಾನಿ ಎಕ್ಸ್ಪ್ರೆಸ್ನ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಟ್ರೈನ್ ಬಂದಿರಲಿಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವಳು ಐಸ್ ಕ್ರೀಮ್ನ ತಿಂತಾಯಿದ್ಲು. ಅಷ್ಟರಲ್ಲಿ ಟ್ರೈನೇ ಬಂದುಬಿಟ್ಟಿತ್ತು. ನಮಗೆ 8 o'clockಗೆ ಟ್ರೈನ್ ಇತ್ತು. B3ಯಲ್ಲಿ 68 ಮತ್ತು 66 ಸೀಟ್ ನಂಬರ್. ಫೈನಲಿ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ. ಸೊ ಇದು ಡೇ 1 ಆಗಿರುತ್ತೆ. ಡೇ 1 ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಆಗಲೇ ಬೆಳಗ್ಗೆ ಆಗಿತ್ತು. ಸೊ ನಮಗೆ ಮಾರ್ನಿಂಗ್ ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಅಲ್ಲೇ ಊಟ ಕೊಡ್ತಾರೆ. ಸೊ ಬೆಳಗ್ಗೆ ನಾಷ್ಟಕ್ಕೆ ಅವರು ಏನೇನು ಇಶ್ಯೂ ಮಾಡಿದರು ಅಂದರೆ ಬ್ರೆಡ್ ಆಮ್ಲೆಟ್, ಒಂದು ಜ್ಯೂಸ್ ಕೂಡ ಕೊಟ್ಟಿದ್ದರು, ಬ್ರೆಡ್ ಹಾಗೆ ಆಮ್ಲೆಟ್, ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕ್ಕೊಟ್ಟಿದ್ರು. ತಿಂದ್ಕೊಂಡು ಹೊರಗಿನ ವೆದರ್ ನೋಡಿದ್ವಿ. ತುಂಬ ಗ್ರೀನರಿ ಆಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ನಮಗೆ AC ತಂಪಾಗಿದ್ರು, ಹೊರಗಡೆ ತುಂಬಾ ಬಿಸಿಲು. ನನ್ನ ಪ್ಲೇ ಟೈಮ್ ಆಗಿತ್ತು, ತುಂಬಾ ಇನ್ನು ಮಧ್ಯಾಹ್ನಕ್ಕೆ ನಾನ್ ವೆಜ್ಜನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ನಾನ್ ವೆಜ್ಜಲ್ಲಿ ಚಿಕನ್, ಅನ್ನ ಹಾಗೆ ರೊಟ್ಟಿ, ವೆಜ್ ಫ್ರೈ ಕೂಡ ಇತ್ತು. ಸೊ ಊಟ ಎಲ್ಲ ಆದಮೇಲೆ ಅವರೇ ಐಸ್ ಕ್ರೀಮನ್ನು ಕೊಡ್ತಾರೆ. ಐಸ್ ಕ್ರೀಮ್ ಅಂತೂ ಫಸ್ಟೇ ನನ್ನ ಮಗಳಿಗೆ ತುಂಬ ಇಷ್ಟ. ನಂದು ಮತ್ತು ಅವ್ರ ಅಪ್ಪಂದು ಐಸ್ ಕ್ರೀಮ್ ಎಲ್ಲ ತಿಂದಮೇಲೆ ನಾನು ನನ್ನ ಮಗಳು ಒಂದು ಸೆಲ್ಫಿ ತೊಗೊಂಡ್ವಿ. ಇನ್ನು 4 ಗಂಟೆಗೆ ಸ್ನ್ಯಾಕ್ಸ್ ಇಶ್ಯೂ ಇರುತ್ತೆ. ಸ್ನ್ಯಾಕ್ಸಲ್ಲಿ ಅವರು ನಮಗೆ ಬ್ರೆಡ್ ಹಾಗೆ ಒಂದು ಚಿಪ್ಸ್ ಪ್ಯಾಕೆಟು, ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟು ಎಲ್ಲ ಇಶ್ಯೂ ಮಾಡ್ತಾರೆ. ಇನ್ನು ಆವಾಗಲೇ ಕಾಫಿ ಪೌಡರ್, ಸಕ್ಕರೆ ಪೌಡರ್ ಎಲ್ಲ ಅವರೇ ಕೊಡ್ತಾರೆ. ಅದಾದಮೇಲೆ ಸಂಜೆಗೆ ನಾವು ಮತ್ತೆ ನಾನ್ ವೆಜ್ಜನ್ನೇ ಬುಕ್ ಮಾಡ್ಕೊಂಡಿದ್ವಿ. ನಾನ್ ವೆಜ್ಜಲ್ಲಿ ಅನ್ನ, ಸಾಂಬಾರು, ನಾನ್ ವೆಜ್, ರೊಟ್ಟಿ ಮತ್ತು ಮೊಸರು ಯಾವಾಗಲೂ ಕೊಡ್ತಾರೆ, ಮಿಸ್ ಮಾಡ್ದೇ. ನಾವು ಊಟ ಮಾಡಬೇಕಾದ್ರೆ ನನ್ನ ಮಗಳು ಮಲ್ಕೊಂಡೇ ಬಿಟ್ಲು. ಇನ್ನು ನಾವೇ ಊಟ ಮಾಡ್ಕೊಂಡ್ವಿ. ಊಟ ಮಾಡಿ ಬೆಳಗ್ಗೆ ನಮಗೆ 5:15ಗೆ ರಾಜಧಾನಿ ಬರಬೇಕಿತ್ತು. 5:15 ಕರೆಕ್ಟ್ ಟೈಮ್ಗೆ ಬಂದು ಅದು ಪ್ಲ್ಯಾಟ್ಫಾರ್ಮ್ಗೆ ನಿಂತ್ಕೋತು. ಅಲ್ಲೇ ಸ್ಟೇಷನ್ ಹತ್ರನೇ ಚಾಯ್ ಕುಡಿಬೇಕಂತ ಹೇಳಿ ಇಂಡಿಯನ್ ರೈಲ್ವೆಯಲ್ಲೇ ಕಾಫಿನ ತೊಗೊಂಡು ಕುಡಿದ್ವಿ. ಇನ್ನು ನನ್ನ ಮಗಳು ನಾವು ಬೆಳಗ್ಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತೇಳಿ ಐಸ್ ಕ್ರೀಮ್ನ ತಿಂತಾಯಿದ್ರು. ನಾವು ಮಾತ್ರ ಕಾಫಿನ ಕುಡಿದ್ವಿ. ಅವಳು ಐಸ್ ಕ್ರೀಮ್ ಜೊತೆ ಕಾಫಿನೂ ಬೇಕು ಮಮ್ಮ ಅಂತ ಹೇಳಿ ಎರಡನ್ನೂ ಜೊತೆಗೆ ಟೇಸ್ಟ್ ಮಾಡಿ ಸೂಪರ್ ಟೇಸ್ಟ್ ಮಮ್ಮ ಅಂತ ಹೇಳಿದ್ರು. ನಾವು ಬಂದಿರೋ ರಾಜಧಾನಿ ಎಕ್ಸ್ಪ್ರೆಸ್ ವಾಷಿಂಗ್ ಹೋಗ್ತಾಯಿದೆ. ಅಂದರೆ ಅಲ್ಲೇ ಬೆಡ್ಶೀಟು, ಪಿಲ್ಲೋ ಎಲ್ಲ ಇಶ್ಯೂ ಮಾಡ್ತಾರೆ. ಹಾಗಾಗಿ ಅದು ವಾಶ್ ಮಾಡೋದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಅವರಪ್ಪ ಮತ್ತು ಅವರು ತುಂಬ ಆಟ ಆಡ್ತಿದ್ರು. ನಮ್ಮ ಮಗಳಂತೂ ಟ್ರೈನನ್ನು ನೋಡಿ ಮಮ್ಮ ಟ್ರೈನ್ ನೋಡಿ ಅದಕ್ಕೆ ಬಾಯೆಲ್ಲ ಮಾಡ್ತಾಯಿದ್ರು. ಇನ್ನು ಒಂದು ಪಾರಿವಾಳ ಇತ್ತು, ಅಲ್ಲಿ ಪಾರಿವಾಳನ ಇಟ್ಕೊಳ್ಳೋಣ ಅಂತ ಹೋದರು, ಬಟ್ ಅದು ಸಿಗದೆ ಹಾರೇ ಹೋಗ್ಬಿಡ್ತು. ನೆಕ್ಸ್ಟ್ ನಮಗೆ ಚಂಡೀಗಢಗೆ ಟ್ರೈನ್ ಇದ್ದಿದ್ದು 7:10ಕ್ಕೆ, ಬಟ್ ಅದು 2.5 ಗಂಟೆ ಲೇಟಾಗಿ ಬಂತು. ಅದನ್ನು ಕೂಡ ನಾವು AC ಬುಕ್ ಮಾಡ್ಕೊಂಡಿದ್ವಿ. ಸೈಡ್ ಲೋವರ್ 7 ಮತ್ತು 8 ಸೀಟ್ ನಂಬರಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಮಗಳು ಏನೂ ತಿಂದಿಲ್ಲ ಅಂಥೇಳಿ ಬೆಳಗ್ಗೆ ಬಿಸ್ಕೆಟ್ ಮತ್ತು ಕಾಫಿನ ಕುಡಿದ್ರು.
ಸೈಡ್ ಲೋವರ್ ಅಂದ್ರೇ 6 7 ಅಂದರೆ ಡೋರ್ ಪಕ್ಕನೇ ಬರುತ್ತೆ. ಸೊ ಡೋರ್ ಪಕ್ಕನೇ ಕೂತಿದ್ವಿ ನಾವು. ನನ್ನ ಮಗಳು ಮಾತ್ರ ಬಿಸ್ಕೆಟ್ ಮತ್ತು ಕಾಫಿನ ಕುಡಿತಾಯಿದ್ರು. ಫೈನಲಿ ಟ್ರೈನು ನ್ಯೂ ಡೆಲ್ಲಿನ ಬಿಟ್ಟು ಹೊರಟಿತು. ಇನ್ನು ನನ್ನ ಮಗಳಿಗೆ ನಾಷ್ಟಕ್ಕೆ ಅಂತೇಳಿ ಇಡ್ಲಿ ತೊಗೊಬಂದ್ವಿ. ಇಡ್ಲಿನ ತಿನ್ನಿಸಿದ್ರು. ನಾವು ಮಾತ್ರ ಚೋಲೆ ಭಟೂರಿ ಅಂತೇಳಿ ಅದನ್ನು ತೊಗೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿ ಮಾಡಿದರು. ಅಂದರೆ ಪೂರಿ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ನಾವು ಚಂಡೀಗಢಗೆ ಬಂದು ರೀಚ್ ಆದ್ವಿ. ಚಂಡೀಗಢಗೆ ರೀಚ್ ಆದಮೇಲೆ ನಮ್ಮ ಮನೆ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಆಟೋದಲ್ಲಿ ಬರಬೇಕಾಗಿ ಬಂತು. ಆಟೋನ ಬುಕ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದು ರೀಚ್ ಆದ್ವಿ. ನನ್ನ ಮಗಳು ಮತ್ತು ಅವರಪ್ಪ ಫುಲ್ ಫೋರ್ಸ್ ಕೊಡ್ತಾಯಿದ್ರು.